ಮಾಲಿಕೆ 5 ಪುಸ್ತಕ ಪರಿಚಯ 43 ತಿಂಗಳ ವಿಶೇಷ ಸರಣಿ ವಿಶೇಷ ಕೊರಟಿ ಶ್ರೀನಿವಾಸರಾವ್ ರವರ ವಿಜಯನಗರ ಸಾಮ್ರಾಜ್ಯ ಸರಣಿ. ಕಾಲ ಸಾಮ್ರಾಜ್ಯ ದುರಂತ ಕ್ರಿಸ್ತಶಕ 1528 1565. ಪುಸ್ತಕದ ಹೆಸರು ರಕ್ಕಸತಂಗಡಿ. ಲೇಖಕರು ಕೊರಟಿ ಶ್ರೀನಿವಾಸರಾವ್. ಅಭಿಪ್ರಾಯ ಎಸ್ ನಾಗಭೂಷಣ್ ಶರ್ಮಾ, ಹೂವಿನಹಳ್ಳಿ. ಓದುತ್ತಿರುವವರು ಶ್ರೀಲಕ್ಷ್ಮಿ ವಿನೋದ್. ವಿಜಯನಗರ ಸಾಮ್ರಾಜ್ಯದ ಕೃತಿ ಶ್ರೇಣಿಯ 16ನೇ ಭಾಗ ರಕ್ಕಸತಂಗಡಿ. ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ತಟ್ಟನೆ ನೆನಪಾಗುವ 2 ಹೆಸರುಗಳೆಂದರೆ ಒಂದು ಶ್ರೀಕೃಷ್ಣದೇವರಾಯ, ಇನ್ನೊಂದು ರಕ್ಕಸತಂಗಡಿ. ಒಂದು ವೈಭವಕ್ಕೆ ಮುನ್ನುಡಿ ಬರೆದರೆ ಮತ್ತೊಂದು ದುರಂತಕ್ಕೆ ಮುನ್ನುಡಿ ಬರೆಯುತ್ತದೆ. ಯಾವ ಸಾಮ್ರಾಜ್ಯ ಇಡೀ ಜಗತ್ತು ತನ್ನತ್ತ ನಿಬ್ಬೆರಗಾಗುವಂತೆ ತಿರುಗಿ ನೋಡುವಂತೆ ವೈಭವಪೂರಿತವಾಗಿ ಮೆರೆದಿತ್ತೋ, ಯಾವ ಸಾಮ್ರಾಜ್ಯದಲ್ಲಿ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಪರಂಪರೆ ಉನ್ನತ ಸ್ಥಿತಿಯಲ್ಲಿ ಇರಲು ಕಾರಣವಾಗಿತ್ತೋ ಅಂತಹ ಒಂದು ಸಾಮ್ರಾಜ್ಯ ಪತನದ ಪ್ರಪಾತಕ್ಕೆ ಜಾರಿದ ಹಾಗೆಯೇ ಇತಿಹಾಸದ ಪಳೆಯುಳಿಕೆಗೆ ದುರಂತ ಸಾಕ್ಷಿಯಾದ ಒಂದು ಕಥನವನ್ನು ಒಳಗೊಂಡ ಕೃತಿ ಇದು. ಸಲಕಂ ಸಹೋದರರ ಅವನತಿ ನಂತರ ಅಳಿಯ ರಾಮರಾಯ ಶ್ರೀಕೃಷ್ಣದೇವರಾಯನ ಮಲಸಹೋದರ ಶ್ರೀರಂಗರಾಯರ 16 ವರ್ಷದ ಮಗ ಸದಾಶಿವರಾಯನಿಗೆ ಪಟ್ಟ ಕಟ್ಟಿದನು. ಜನತೆಯ ಅಭಿಷ್ಟದಂತೆ ಅವನು ಪ್ರಾಪ್ತವಯಸ್ಕನಾಗುವ ತನಕ ರಾಜ್ಯ ಪ್ರತಿನಿಧಿಯಾಗಿ ತಾನೇ ಆಡಳಿತ ಸೂತ್ರವನ್ನು ಕೈಗೆ ತೆಗೆದುಕೊಂಡಿದ್ದನು. ಈ ಮೂಲಕ ಬಹುದೊಡ್ಡ ಹೊರೆ ಅವನ ಹೆಗಲೇರಿತ್ತು. ಅನೇಕ ಸಮಸ್ಯೆಗಳು ಬೃಹಾಕಾರವಾಗಿ ನಿಂತಿದ್ದವು. ರಾಜ್ಯ ವೈದ್ಯರ ನೆರವಿನಿಂದ ಹಿಂದೆ ಅವಿತಿಟ್ಟ ಗುಪ್ತ ನಿಧಿ ದೊರೆತು ಎದುರಾದ ಆಯವ್ಯಯದ ಹಣಕಾಸಿನ ಸಮಸ್ಯೆಯೂ ಬಗೆಹರಿಯುತ್ತದೆ. ಚೋಳಚೇಳರನ್ನು ಗೆದ್ದು ಸಿಂಹಳದವರೆಗೂ ರಾಜ್ಯವನ್ನು ವಿಸ್ತರಿಸಲಾಗಿತ್ತು. ಪೋರ್ಚುಗೀಸರು ರಾಮರಾಯನೊಂದಿಗೆ ಒಪ್ಪಂದ ಮಾಡಿಕೊಂಡು ಮಿತ್ರರಾಗಿದ್ದರು. ಇಷ್ಟಕ್ಕೆ ರಾಮರಾಯ ತೃಪ್ತನಾಗಲಿಲ್ಲ. ಬಹಮನಿ ಸುಲ್ತಾನರನ್ನು ವಿಜಯನಗರಕ್ಕೆ ಆಶ್ರಿತ ರಾಜರನ್ನಾಗಿ ಮಾಡುವ ಹೆಬ್ಬಯಕೆ ಇತ್ತು. ಆ ಸುಸಂದರ್ಭ ತಾನಾಗೇ ಒದಗಿ ಬಂದಿತ್ತು. ಅಹಮದ್ನಗರದ ನಿಜಾಂ ಶಹಾ ಪಕ್ಕದ ರಾಜ್ಯದ ಬಿರಾರಿನ ಮೇಲೆ ಆಕ್ರಮಿಸುತ್ತಾನೆ. ವಿಜಾಪುರದ ಇಬ್ರಾಹಿಂ ಆದಿಲ್ ಶಹಾ ಮತ್ತು ನಿಜಾಂ ಶಹಾ ಇವರ ಪರಸ್ಪರ ಮಿತ್ರತ್ವ ತಿಳಿಯದ ಬಿರಾರಿನ ಅಮೀರ್ ಬರೀದ್ ಶಹಾ ರಕ್ಷಣೆ ನೀಡಲು ಆದಿಲ್ ಶಹಾನ ಸಹಾಯ ಯಾಚಿಸುತ್ತಾನೆ. ಮಿತ್ರದ್ರೋಹಿಯೂ ವಿಶ್ವಾಸಘಾತಕನೂ ಆದ ಆದಿಲ್ ಶಹಾ ಬರೀದ್ ಶಹಾನಿಗೆ ಸಹಾಯ ಮಾಡುವುದಿರಲಿ ಅವನನ್ನು ಬಂಧಿಸಿ ಸೆರೆಯಲ್ಲಿಡುತ್ತಾನೆ. ಆಗ ಬರೀದ್ ಶಹಾಗೆ ರಾಮರಾಯನ ಆಶ್ರಯ ಬೇಡುವುದಲ್ಲದೆ ಬೇರೆ ದಾರಿ ಇರುವುದಿಲ್ಲ. ಅವನು ಸಹಾಯ ಯಾಚಿಸಿ ರಾಮರಾಯನಿಗೆ ಪತ್ರ ಬರೆಯುತ್ತಾನೆ. ಅವನ ಕೋರಿಕೆಯನ್ನು ಮಾನ್ಯ ಮಾಡಿ ಸದಾಶಿವರಾಯನ ವಿರೋಧವನ್ನು ಸಹ ನಿರ್ಲಕ್ಷಿಸಿ ಅಹಮದ್ನಗರದ ಮೇಲೆ ದಾಳಿ ಮಾಡಲು ರಾಮರಾಯ ನಿರ್ಣಯಿಸುತ್ತಾನೆ. ಬಿಜಾಪುರದ ಆದಿಲ್ ಶಹಾ ಅಹಮದ್ನಗರದ ನಿಜಾಂ ಶಹಾನೊಂದಿಗೆ ಕೈಜೋಡಿಸುವ ಮೊದಲೇ ರಾಮರಾಯ ಬಿಜಾಪುರದ ಸೈನ್ಯವನ್ನು ಅಡ್ಡ ಕಟ್ಟಿ ಅಹಮದ್ನಗರಕ್ಕೆ ಮುತ್ತಿಗೆ ಹಾಕುತ್ತಾನೆ. ಅಹಮದ್ನಗರ ಕೈವಶ ಆಗುತ್ತದೆ. ಸೆರೆ ಸಿಕ್ಕಿದ ನಿಜಾಂ ಶಹಾನನ್ನು ಕ್ಷಮಿಸಿ ಬಿಡುಗಡೆ ಮಾಡುತ್ತಾನೆ. ಅವನ ಮುಂದಿನ ಗುರಿ ಬಿಜಾಪುರದತ್ತ ಸಾಗುತ್ತದೆ. ಬಿಜಾಪುರದ ಆದಿಲ್ ಶಹಾನನ್ನು ಯುದ್ಧದಲ್ಲಿ ಮಣಿಸುತ್ತಾನೆ. ಆದಿಲ್ ಶಹಾಗೆ ಸಂಧಾನವಲ್ಲದೆ ಬೇರೆ ಮಾರ್ಗ ಇರುವುದಿಲ್ಲ. ಗೋಲ್ಕಂಡಾದ ಸುಲ್ತಾನನಾದ ಜಮ್ಷದ್ ಕುತುಬ್ ಶಹಾನ ಒಬ್ಬ ಸಹೋದರ ಇಬ್ರಾಹಿಂ ಬಳಿ ಇದ್ದ ಅಪಾರ ಸಂಪತ್ತಿನ ಮೇಲೆ ಬರೀದ್ ಶಹಾ ಕಣ್ಣು ಹಾಕಿರುವುದನ್ನು ಅರಿತು ತಾನು ಅಲ್ಲಿದ್ದರೆ ಅಪಾಯ ತಪ್ಪಿದ್ದಲ್ಲ ಎಂದರಿತು ಇಬ್ರಾಹಿಂ ರಾಮರಾಯನ ನೆರವು ಕೋರಿ ವಿಜಯನಗರಕ್ಕೆ ಬರುತ್ತಾನೆ. ರಾಮರಾಯ ಆಗ ಮಾಡಿದ ಒಂದು ಕೆಲಸದಿಂದ ಅವನ ತಮ್ಮಂದಿರಾದ ತಿರುಮಲರಾಯ ಮತ್ತು ವೆಂಕಟಾದ್ರಿಯರ ಅಸಮಾಧಾನಕ್ಕೆ ಕಾರಣವಾಗುತ್ತದೆ. ಮೊದಲ ಬಾರಿಗೆ ಅಣ್ಣ ತಮ್ಮಂದಿರ ನಡುವೆ ಪರಸ್ಪರ ವೈಮನಸ್ಸು ತಲೆ ಎತ್ತುತ್ತದೆ. ಇಬ್ರಾಹಿಂ ಅಂಬರ್ ಖಾನನನ್ನು ಕೊಲೆ ಮಾಡಿದ ಕೃತ್ಯದ ಬಗ್ಗೆ ರಾಜಪುತ್ರನಾದ ಸದಾಶಿವರಾಯನಿಗೂ ರಾಮರಾಯನ ನಡುವೆ ನಡೆಯುವ ಅಹಿತಕರ ಚರ್ಚೆ ಅಸಮಾಧಾನಕರವಾಗಿ ಅಂತ್ಯವಾಗುತ್ತದೆ. ಈ ಒಂದು ಪ್ರಕರಣ ರಾಣಿವಾಸದವರಿಗೂ ರಾಮರಾಯನ ಸಹೋದರರಿಗೂ ಸಾಮ್ರಾಟನಿಗೂ ಪರಸ್ಪರ ಅಸಮಾಧಾನಕ್ಕೆ ಕಾರಣವಾಗಿ ಒಂದು ಕಂದಕ ಉಂಟಾಗುತ್ತದೆ. ಸದಾಶಿವರಾಯನೊಂದಿಗೆ ನಡೆದ ಚರ್ಚೆ ರಾಮರಾಯನ ಮನಸ್ಸಿಗೆ ತಲ್ಲಣ ತರುತ್ತದೆ. ನೆಪ ಮಾತ್ರಕ್ಕೆ ರಾಜನಾಗಿದ್ದ ಸದಾಶಿವರಾಯ ಈಗ ನಿಜವಾದ ಸಾಮ್ರಾಟನಂತೆ ವರ್ತಿಸಿದ್ದ. ಇಷ್ಟು ದಿನ
ಅನಭಿಷಿಕ್ತ ದೊರೆಯಂತೆ ಮೆರೆಯುತ್ತಿದ್ದ ರಾಮರಾಯನಿಗೆ ಸಿಂಹಾಸನದ ಮತ್ತು ಅಧಿಕಾರ ಬಿಟ್ಟು ಹೋಗುವ ಭೀತಿ ಕಾಡತೊಡಗುತ್ತದೆ. ಸಾಲದು ಎಂಬಂತೆ ಅನಾರೋಗ್ಯಕ್ಕೆ ತುತ್ತಾದ ತಿರುಮಲಾದೇವಿ ಸದಾಶಿವರಾಯನಿಗೆ ಸಿಂಹಾಸನ ಬಿಟ್ಟು ಕೊಡುವಂತೆ ಕೋರುತ್ತಾಳೆ. ಚಿನ್ನಾದೇವಿಯೂ ಸಹ ಅದೇ ರೀತಿ ಒತ್ತಾಯಿಸುತ್ತಾಳೆ. ಇದೆಲ್ಲ ರಾಮರಾಯನಿಗೆ ಬೇಡದ ಸಂಗತಿಯಾಗಿರುತ್ತದೆ. ಇದರ ಮಧ್ಯೆ ಮತ್ತೊಂದು ಅಹಿತಕರ ಘಟನೆ ನಡೆಯುತ್ತದೆ. ಮುಂದೆ ರಾಮರಾಯ ಮತ್ತು ಇಬ್ರಾಹಿಂ ಕುತುಬ್ ಶಹಾ ಮಧ್ಯೆ ಧರ್ಮದ ಹೆಸರಿನಲ್ಲಿ ಬಿರುಕು ಮೂಡಿಸಲು ನಿಜಾಂ ಶಹಾ ಯತ್ನಿಸುತ್ತಾನೆ. ಕಲ್ಯಾಣಿಯನ್ನು ನಿಜಾಂ ಶಹಾ ವಶಪಡಿಸಿಕೊಂಡ ಸುದ್ದಿ ತಿಳಿದ ರಾಮರಾಯ ಗೋಲ್ಕಂಡಾದ ಇಬ್ರಾಹಿಂ ಸೇನೆ ಸಹಾಯದೊಂದಿಗೆ ನಿಜಾಂ ಶಹಾನ ಮೇಲೆ ದಂಡೆತ್ತಿ ಹೋಗುತ್ತಾನೆ. ಪರಾಭವಗೊಂಡ ನಿಜಾಂ ಶಹಾ ಕೊಂಡಪಳ್ಳಿ ಪ್ರಾಂತ್ಯವನ್ನು ವಿಜಯನಗರಕ್ಕೆ ಬಿಟ್ಟುಕೊಡುವ ಸಂತಾನಕ್ಕೆ ಒಪ್ಪಬೇಕಾಗುತ್ತದೆ. ರಾಮರಾಯನ ಮೇಲೆ ಸೇಡಿಗಾಗಿ ಹಾತೊರೆಯುತ್ತಿದ್ದ ನಿಜಾಂ ಶಹಾ ರಾಮರಾಯನ ಮಿತ್ರನಾದ ಇಬ್ರಾಹಿಂ ಮನಸ್ಸನ್ನು ಮತ್ತು ಇತರೆ ಮುಸ್ಲಿಂ ನಾಯಕರ ಮನಸ್ಸನ್ನು ಕೆಡಿಸಲು ಪುನಃ ಪ್ರಯತ್ನಿಸುತ್ತಾನೆ. ಮುಂದೆ ನಡೆದ ದಾಳಿಯೊಂದರ ಸಂದರ್ಭದಲ್ಲಿ ವಿಜಯನಗರ ಸೈನಿಕರು ಎಸಗಿದ ಅಹಿತಕರ ಕೃತ್ಯಗಳು ಬಹುದೊಡ್ಡ ದುರಂತಕ್ಕೆ ಕಾರಣವಾಗುತ್ತದೆ. ಇದರಿಂದ ಅಪಾರವಾಗಿ ನೊಂದ ರಾಮರಾಯ ಪರಿಹಾರ ನೀಡಿದರೂ ಅವನು ಮುಸ್ಲಿಂ ಬಾಂಧವರ ಶತ್ರು ಎಂಬ ಅಪಕೀರ್ತಿಯಿಂದ ಪಾರಾಗಲು ಸಾಧ್ಯವಾಗುವುದಿಲ್ಲ. ನಗರದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರ ಮಧ್ಯೆ ಒಂದು ಕಂದಕ ನಿರ್ಮಾಣ ಆಗುತ್ತದೆ. ಈ ಮಧ್ಯೆ ರಾಮರಾಯ ಶ್ರೀ ಕೃಷ್ಣದೇವರಾಯನ ಪುತ್ರಿ ತಿರುಮಲಾಂಬೆಯನ್ನು ವಿವಾಹವಾಗುವ ಪೂರ್ವದಲ್ಲಿ ಮೆಹರುನ್ನಿಸಾ ಎಂಬ ಮುಸ್ಲಿಂ ಮಹಿಳೆಯನ್ನು ಮೋಹಿಸಿ ದೇಹ ಸಂಪರ್ಕದಿಂದ ಒಬ್ಬ ಮಗ ಜನಿಸಿರುವ ಪ್ರಸಂಗ ಕೃತಿಯಲ್ಲಿ ಪ್ರಸ್ತಾಪಿತವಾಗಿದೆ. ಈ ಮಗ ಬೇರೆ ಯಾರೂ ಆಗಿರದೆ ಸಾಕು ಮಗನಂತಿರುವ ಮುಕುಂದ ನಾಯಕನೇ ಆಗಿರುತ್ತಾನೆ. ಕಾರಣಾಂತರದಿಂದ ಇವನ ಬಂಧನ ಮತ್ತೆ ಗೃಹಬಂಧನದಲ್ಲಿದ್ದ ಮಮತಾಜಳನ್ನು ಪ್ರೇಮಿಸಿದ ಅವನು ಅವಳನ್ನು ಗೃಹಬಂಧನದಿಂದ ಗೌಪ್ಯವಾಗಿ ಪಾರು ಮಾಡಿದ ನಂತರ ರಾಮರಾಯನ ಮನಸ್ಥಿತಿ ಕೂಡ ಕೆಡುತ್ತದೆ. ಒಟ್ಟಾರೆ ಅಹಮದ್ ನಗರದ ಹುಸೇನ್ ನಿಜಾಂ ಶಹಾ, ಗೋಲ್ಕಂಡಾದ ಇಬ್ರಾಹಿಂ ಕುತುಬ್ ಶಹಾ, ಬೀದರೆಯ ಇಬ್ರಾಹಿಂ ಬರೀದ್ ಶಹಾ, ಬರಾರಿನ ಬುರಾನ್ ಅಹಮದ್ ಶಹಾ ಇವರು ಸಂಘಟಿತರಾಗಿ ವಿಜಯನಗರದ ಮೇಲೆ ದಂಡೆತ್ತಿ ಹೋಗುವ ಯೋಜನೆ ರೂಪಿಸುತ್ತಾರೆ. ಇವರೊಂದಿಗೆ ರಾಮರಾಯನಿಂದ ಉಪಕೃತನಾದ ಬಿಜಾಪುರದ ಆಲಿ ಆದಿಲ್ ಶಹಾ ಕೈ ಜೋಡಿಸಿದ್ದು ಅತ್ಯಂತದ ದುರಂತದ ಸಂಗತಿ. ರಾಮರಾಯ ಯಾರಿಗೆ ತಾನು ಮಗನ ಸ್ಥಾನವನ್ನು ನೀಡಿದ್ದನೋ ಅವನೇ ಶತ್ರುಪಕ್ಷಕ್ಕೆ ಸೇರಿ ತನ್ನ ಮೇಲೆ ದಾಳಿ ಮಾಡಬಹುದೆಂದು ಎಣಿಸಿರಲಿಲ್ಲ. ತನ್ನಲ್ಲಿ ಕಡೆಗೂ ಆಲಿ ಆದಿಲ್ ಶಹಾ ನಂಬಿಕೆ ಇಡದೆ ತನ್ನ ಪ್ರೀತಿ ವಿಶ್ವಾಸಗಳಿಗೆ ವಿದ್ರೋಹ ಮಾಡಿದನೆಂದು ವ್ಯಾಕುಲಕ್ಕೆ ಒಳಗಾಗುತ್ತಾನೆ. ಗತ್ಯಂತರವಿಲ್ಲ. ಶತ್ರು ಸೇನೆ ವಿಜಯನಗರದತ್ತ ಮುನ್ನುಗ್ಗುತ್ತಿದೆ. ಉಳಿದಿರುವುದು ಒಂದೇ ಮಾರ್ಗ, ಯುದ್ಧ ಅನಿವಾರ್ಯ. ರಾಮರಾಯ ತನ್ನ ಸಮಸ್ತ ಸೇನೆಯೊಂದಿಗೆ ರಕ್ಕಸತಂಗಡಿ ಬಳಿ ಬಂದು ಬೀಡು ಬಿಡುತ್ತಾನೆ. ಬಹಮನಿ ಎಲ್ಲ ಸುಲ್ತಾನರು ರಾಮರಾಯರು ಪರಸ್ಪರ ಯುದ್ಧದ ಎದುರಾಳಿಯಾಗಿ ಕಾದಾಡುವುದನ್ನು ನೋಡಲು ರಕ್ಕಸತಂಗಡಿ ರಣಭೂಮಿ ಕಾಯುತ್ತಿರುತ್ತದೆ. ಉಭಯ ಸೈನ್ಯಗಳು ಪರಸ್ಪರ ಹೋರಾಡುವುದನ್ನು ಮತ್ತು ರಚಿಸಲಾದ ರಣತಂತ್ರವನ್ನು ಲೇಖಕರು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಓದುತ್ತಿದ್ದರೆ ಮೈನವಿರೇಳುತ್ತದೆ. ಪರಿಣಾಮ ಸ್ಪಷ್ಟ. ವಿಜಯನಗರದ ಸೇನೆ ಪರಾಭವಗೊಂಡು ರಾಮರಾಯ ಸೆರೆ ಸಿಕ್ಕುತ್ತಾನೆ. ರಾಮರಾಯನ ಅಂತ್ಯ ಕಾದಂಬರಿ ಓದಿ ತಿಳಿಯುವುದೇ ಸೂಕ್ತ. ಈ ಕೃತಿಯನ್ನು ಓದಿದ ತರುವಾಯ ಈಗಿರುವ ಹಂಪೆಯ ದುರಂತ ಸ್ಥಿತಿಯನ್ನು ಇತಿಹಾಸದ ಕಾಲಘಟ್ಟದ ವೈಭವಪೂರ್ವ ಸಾಮ್ರಾಜ್ಯದೊಂದಿಗೆ ತುಲನೆ ಮಾಡಿ ಮನಸ್ಸು ಭಾರವಾಗದೇ ಇರದು. ಒಮ್ಮೆ ನೀವು ಓದಿ ನೋಡಿ. ಧನ್ಯವಾದಗಳು.